ಏನಂದೆ? ಸರ್ ಅದು ಏನ್ ಕೊಟ್ಟು ಮಾತಾಡ್ಬೇಕು ರಜ? ಏನ್ ಕೊಡ್ಬೇಕು? ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಇನ್ಸ್ಪೆಕ್ಟರ್, ಎಕ್ಸ್ಕ್ಯೂಸ್ ಮೀ, ಹೌ ಡೇರ್ ಯು ಟಚ್ ಹಿಮ್? ಪೊಲೀಸ್. ಪೊಲೀಸ್ ಆದ ತಕ್ಷಣ ಯಾರನ್ನ ಬೇಕಾದ್ರೂ ಹೊಡಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತನ? ಯಾರ್ ಕೊಟ್ರು ಹೊಡಿಯೋ ಅಧಿಕಾರ ನಿಮ್ಗೆ? ಹೌದಲ್ವಾ? ಯಾರೀ ನಮ್ಗೆ ಅಧಿಕಾರ ಕೊಟ್ಟಿದ್ದು? ಗೊತ್ತಿಲ್ಲ ಸರ್. ಇರ್ಲಿ, ಈಗ ಹೇಳಿ, ನಾವು ಪೊಲೀಸು, ನಾವ್ ಯಾರಿಗೇನ್ ಬೇಕಾದ್ರೂ ಮಾಡ್ಬೋದು, ಎಲ್ ಬೇಕಾದ್ರೂ ಹಿಡಿದು ಹೊಡಿಬೋದು, ನಮ್ಮನ್ನ ಯಾರು ಏನೋ ಕೇಳಂಗಿಲ್ಲ ಅಂತ ಹೇಳಿ. ನಮ್ಮ ಹತ್ರ ಮೊಬೈಲ್ ಇಲ್ವೇನ್ರಿ? ಇದೆ ಸರ್. ತಗೊಳ್ಳಿ, ಚೆನ್ನಾಗಿ ಕ್ಯಾಪ್ಚರ್ ಮಾಡಿ. ಸರಿ ಸರ್. ಮೇಡಮ್ ಚೆನ್ನಾಗಿ ಕಾಣಿಸ್ಬೇಕು. ಸರಿ ಸರ್. ಮೇಡಮ್, ಇವಾಗ ನೀವು ಹೇಳಿ, ನೋ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ನಿಲ್ಲಿಸ್ಬೋದಾ? ನಿಮಗೆ ಈ ಕಾನೂನು ಅನ್ವಯಿಸಲ್ವಾ? ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನಾ? ಹೇಳಿ. ಕೊಡಿ ಸರ್, ಇಲ್ಲಿ ನಿಮ್ ಫೋನ್ ಕೊಡಿ. ನಿಮ್ಗೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಕ್ ಬರಲ್ಲ, ನಾನ್ ಮಾಡ್ತೀನಿ. ಹಿಡ್ಕೊಳ್ಳಿ, ನೀಟಾಗಿ ಕ್ಯಾಪ್ಚರ್ ಮಾಡಿ. ಅಲ್ಲ ಸರ್, ಈ ಇಡೀ ಏರಿಯಾದಲ್ಲಿ ಎಷ್ಟೊಂದು ಕಾರ್ಗಳು ನಿಂತಿದೆ, ಯಾವ ಕಾರ್ಗೂ ಇಲ್ದೇ ಇರೋಂತ ನೋ ಪಾರ್ಕಿಂಗ್ ರಿಸ್ಟ್ರಿಕ್ಷನ್ ನನ್ ವೆಹಿಕಲ್ಗೆ ಮಾತ್ರ ಯಾಕೆ? ನಿಂತಿರೋ ಎಲ್ಲಾ ಗಾಡಿಗಳಿಗೂ ದಂಡ ಹಾಕ್ತೀವಿ, ನೀವು ಕಟ್ಟಿ. ಕಟ್ತೀನಿ ಬಿಡಿ. ನೋಟಿಸ್ನ ಮನೆಗೆ ಕಳಿಸಿ, ನಾನು ಕೋರ್ಟಿಗೆ ಕಟ್ಕೋತೀನಿ. ಒಂದ್ ನಿಮಿಷ, ನನಗ್ ಕಾನೂನು ತಿಳಿದ ಮಟ್ಟಿಗೆ ಈ ನೋ ಪಾರ್ಕಿಂಗ್ ವಿಚಾರಗಳನ್ನೆಲ್ಲ ಟ್ರಾಫಿಕ್ ಅವ್ರು ನೋಡ್ಕೊಳ್ತಾರೆ. ನಿಮ್ ಡಿಪಾರ್ಟ್ಮೆಂಟ್ ಅವರು ಶುರು ಮಾಡ್ಬಿಟ್ರಾ? ಕಾನೂನು ಚೇಂಜ್ ಆಗೋಯ್ತಾ? ಹಲೋ ಮೇಡಮ್, ಇಬ್ರು ಪೊಲೀಸ್ನವರೇ, ಜನಸೇವಕರು. ಜನಗಳಿಗೆ ತೊಂದರೆ ಆಯ್ತು ಅಂದ್ರೆ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಹಾಗಿದ್ರೆ ಮೊದಲು ನಿಮ್ ಡ್ರೈವರ್ನ ಹೋಗಿ ಕ್ವಶನ್ ಮಾಡಿ ಸರ್. ರೋಡ್ ಮಧ್ಯದಲ್ಲಿ ಗಾಡಿ ನಿಲ್ಸಿದ್ದಾರೆ, ಇದರಿಂದ ಜನಗಳಿಗೆ ಜಾಸ್ತಿ ತೊಂದರೆ ಆಗತ್ತೆ. ಬರ್ಲಾ? ನೋಡ್ಕೋತೀನಿ. ಬನ್ರಿ. ಯಾಕೆ ಹೀಗ್ ಮಾತಾಡ್ತೀಯ ವಿಜಯ್? ನನಗೆ ದುಡ್ಡಿನ ಮೇಲೆ ವ್ಯಾಮೋಹ ಇರ್ಬೋದು, ಹಾಗಂತ ಗಂಡ ಹೆಂಡತಿ ಸಂಬಂಧಕ್ಕಿಂತ ದುಡ್ಡೇ ದೊಡ್ಡದು ಅಂತ ಅನ್ಕೊಳ್ಳೋಳಲ್ಲ ನಾನು. ಹೆಂಡತಿ ಮನೆ ಒಳಗಿದ್ರೆ ನನಗದೇ ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಹಾಗೇನೆ ಹೆಂಡತಿಗೆ ಗಂಡ ಜೊತೆಲಿದ್ರೆ ಅದು 100 ಕೋಟಿ ರೂಪಾಯಿ ಇದ್ದ ಹಾಗೆ. ಗಂಡ ಇಲ್ದೆ ಬರೀ ದುಡ್ಡಿಟ್ಕೊಳ್ಳೋದು
ಕಣ್ಣಿಲ್ದೇನೆ ಡ್ರಾಯಿಂಗ್ ನೋಡ್ದ ಹಾಗೆ. ನನಗೆ ದುಡ್ಡಿಗಿಂತ ನೀನೇ ಮುಖ್ಯ ವಿಜಯ್. ಹೀಗ್ ಹೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಲೇ ದಡ್ಡ, 1 ಕೋಟಿ ರೂಪಾಯಿ ಅಲ್ಲ, 50,000 ರೂಪಾಯಿ ಇಟ್ಟು ನೀನ್ ಬೇಕಾ ದುಡ್ಡು ಬೇಕಾ ಅಂತ ಕೇಳಿದ್ರೆ ನಾನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ದುಡ್ಡನ್ನೇ, ನಿನ್ನೆನ್ನಲ್ಲ. ₹50,000 ಬೇಡ, 1,000 ರೂಪಾಯಿ ಇಟ್ಟು ನೀನ್ ಬೇಕಾ ಇಲ್ಲ ದುಡ್ಡು ಬೇಕಾ ಅಂತ ಅಂದ್ರೆ ನಾನ್ ಸೆಲೆಕ್ಟ್ ಮಾಡ್ಕೊಳ್ಳೋದು 1,000 ರೂಪಾಯಿನೇ. ಅರ್ಥ ಆಯ್ತಾ? ಅಥವಾ ಇನ್ನೂ ಅರ್ಥ ಮಾಡ್ಕೊಳ್ಳೋ ತರ ಹೇಳ್ಬೇಕಾ ನಿನಗೆ? ಹಾ, 1 ರೂಪಾಯಿ ಏನಾದ್ರೂ ಕೊಟ್ಟು ವಿಜಯ್ ಬೇಕಾ ಅಥವಾ ನಿನಗ್ 1 ರೂಪಾಯಿ ಬೇಕಾ ಅಂತ ಕೇಳಿದ್ರೆ ನಾನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಆ 1 ರೂಪಾಯಿನೇ. ಅಂದ್ರೆ ಅದರ ಅರ್ಥ ನೀನು 1 ರೂಪಾಯಿಗೂ ಯೋಗ್ಯತೆ ಇಲ್ಲ ಅಂತ. ಸರಿ, ಹಾಗಿದ್ರೆ ಇದೇ ನಿನ್ ಫೈನಲ್ ಡಿಸಿಷನಾ? ಫೈನಲ್ ಅಲ್ಲ, ಕ್ವಾರ್ಟರ್ ಫೈನಲ್ಗೂ ಸೆಮಿಫೈನಲ್ಗೂ ಇದೇ ನನ್ನ ಡಿಸಿಷನ್. 1 ಕೋಟಿ ರೂಪಾಯಿ ನನಗ್ ಬೇಕು ಅಷ್ಟೇ. ಸರಿ, ಹಾಗಿದ್ರೆ ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ. ಏನು ಒಂದೇ ಸಲಕ್ಕೆ 2 ಗಿಫ್ಟ್ ಕೊಡ್ತಾ ಇದೀಯಾ? 1 ಕೋಟಿ, ಇನ್ನೊಂದು ನಿನ್ ಮನೆ ಬಿಟ್ಟು ತೊಲಗ್ತಾ ಇದೀಯಾ? ವಾ 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 ವಾ, ಒಂದೇ ಒಂದ್ ಸಲಕ್ಕೆ ಡಬಲ್ ಧಮಾಕ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ. ಇದೇ ನಿನ್ ಫೈನಲ್ ಡಿಸಿಷನಾ? ಅಯ್ಯೋ, ಎಷ್ಟು ಸಲ ಕೇಳ್ತೀಯೋ? ಕೇಳಿದ್ದೆ ಕೇಳಿ ನನಗ್ ಬೋರ್ ಹೊಡಿತಾ ಇದೆ. ನೋಡು, ನನಗ್ ಬೇಕಾಗಿರೋದು 1 ಕೋಟಿ ರೂಪಾಯಿ ಅಷ್ಟೇ. ನೀನ್ ಇರ್ತೀಯ ಅಂದ್ರೆ ಇರು, ಇಲ್ಲ ಹೋಗ್ತೀಯ ಅಂದ್ರೆ ಹೋಗು. ನಾನ್ ಯಾರ್ ಹೇಳು? ನಿನ್ನ ಇಟ್ಕೊಳ್ಳೋದಕ್ಕೆ ಯಾರನ್ನೂ ಹಿಡ್ಕೊಳ್ಳಲ್ಲ, ಬರೀ ದುಡ್ಡು ಮಾತ್ರ. ಸರಿ, ಹಾಗಿದ್ರೆ ನಿನ್ನಿಷ್ಟ, ಏನಾದ್ರೂ ಮಾಡ್ಕೋ. ದುಡ್ಡು ಹಲೋ, ಹೇಳಿ ಮೇಷ್ಟ್ರೆ. ಹಲೋ ಶಿವಗಾಮಿ, ನಾನು ರಾಜಸ್ಥಾನ್ಗೆ ಪೇಮೆಂಟ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೊಬೈಲ್ ಸಿಗ್ನಲ್ ಪ್ರಾಬ್ಲಮ್ ಇರುತ್ತೆ. ಸೊ ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಟೆನ್ಷನ್ ತಗೋಬೇಡ. ಸರಿ ಮೇಷ್ಟ್ರೆ, ಆಯ್ತು, ಹುಷಾರು. ಆಗಾಗ ನೋಡ್ಕೊಂಡು ನೀವೇ ಕಾಲ್ ಮಾಡ್ತಿರ್ಬೇಕು. ಸರಿ, ಆಯ್ತು. ಓಕೆ, ಬಾಯ್. ಬಾಯ್. ಯಾರಮ್ಮವ್ರೆ ಫೋನ್ ಮಾಡಿದ್ದು? ಇನ್ಯಾರ್ ಕಮಲಮ್ಮ, ಮೇಷ್ಟ್ರು. ಓ, ಯಜಮಾನ್ರಮ್ಮವ್ರೆ. ಹ್ಞೂ ಕಮಲಮ್ಮ, ಪೇಮೆಂಟ್ ಕಲೆಕ್ಷನ್ಗೆ ಅಂತ ರಾಜಸ್ಥಾನ್ ಹೋಗಿದಾರಂತೆ. ಯಾವಾಗ ಬರ್ತಾರಂತೆ ಅಮ್ಮವ್ರೆ? ಅವ್ರು ಗೊತ್ತಲ್ಲ, ಪೇಮೆಂಟ್ ಕೊಡೋವರ್ಗೂ ಜಿಗಣೆ ತರ ಅಲ್ಲೇ ಇರ್ತಾರೆ. ಅವ್ರ ಆ ಥರ ಇರೋದಕ್ಕೆ ನಮಗ್ ಬರೋ ದುಡ್ಡೆಲ್ಲ ಬರ್ತಾ ಇರೋದು. ಹೌದು ಕಮಲಮ್ಮ, ನೀವ್ ಹೇಳ್ತಿರೋದು ಸರಿನೇ. ಅಮ್ಮವ್ರೆ, ಬನ್ನಿ ತಿಂಡಿ ಮಾಡೋರಂತೆ. ಕಮಲಮ್ಮ,
ಈಗಷ್ಟೇ ಬಿಸಿ ಬಿಸಿ ಕಾಫಿ ತಂದ್ಕೊಟ್ಟಿದ್ದೀರಾ, ತಕ್ಷಣ ತಿಂಡಿ ತಿನ್ನು ಅಂದ್ರೆ ಹೇಗೆ? ಇನ್ನೊಂದ್ 10 ನಿಮಿಷ ಬಿಟ್ಕೊಂಡ್ ಬರ್ತೀನಿ ಹೋಗಿ. ಸರಿ ಅಮ್ಮವ್ರೆ.